everyone fine. ಒಬ್ಬ ವ್ಯಕ್ತಿಗೆ 2019ರಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. 2024ರಲ್ಲಿ ನೋಡಿದ್ರೆ ರಾಜ್ಯಪಾಲರ ಕಡೆಯಿಂದ ಕ್ಷಮಾದಾನವೇ ಸಿಕ್ಕಿಬಿಟ್ಟಿದೆ. ಆಶ್ಚರ್ಯ ಮತ್ತು ಆಘಾತ ಇದು. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದು ಬಿಜೆಪಿಯ ಮಾಜಿ ಶಾಸಕ. ಇದೀಗ ಕ್ಷಮಾದಾನ ಸಿಕ್ಕಿಬಿಟ್ಟಿದೆ. 2024ರಲ್ಲಿ ಉತ್ತರ ಪ್ರದೇಶದ ರಾಜ್ಯಪಾಲರು ಬಿಜೆಪಿಯ ಮಾಜಿ ಶಾಸಕರಿಗೆ ಇಲ್ಲಿ ಕ್ಷಮಾದಾನ ಕೊಟ್ಟರು. ಈ ಮಾಜಿ ಶಾಸಕ ಮೇಲಿದ್ದಂಥ ಆರೋಪ ಏನು ಅಂತ ಹೇಳಿದ್ರೆ, ಈತ SP ಶಾಸಕ ಜವಾಹರ್ ಯಾದವ್ನನ್ನ ಕೊಲೆ ಮಾಡಿದ್ದ ಅಂತ. ಕೊಲೆ ಮಾಡಿದಂಥ ಒಬ್ಬ ಕೊಲೆಗಾರ ಇವನು. ಈ ಕೊಲೆಗಾರನಿಗೆ ಶಿಕ್ಷೆ ಆಗಿತ್ತು. ಶಿಕ್ಷೆ ಆಗಿದ್ದ ಮೇಲೆ ಕ್ಷಮಾಭಿಕ್ಷೆ ಕೊಡಿ ಅಂತ ರಾಜ್ಯಪಾಲರು ಕೇಳ್ಕೊಂಡಿದ್ದು. ಇವನೇ ಈ ಕೊಲೆಗಾರ. ರಾಜ್ಯಪಾಲರಲ್ಲಿ ಯಾರು ಅಂದರೆ ಆನಂದಿಬೆನ್ ಪಟೇಲ್ ಅಂತ. ಇವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಹೌದು. ಸದ್ಯ ಉತ್ತರ ಪ್ರದೇಶದ ರಾಜ್ಯಪಾಲರಿದ್ದಾರೆ ಇವರು. ಇವರೇನು ಮಾಡ್ತಾರೆ, ಇದೀಗ ಆಯ್ತಪ್ಪ ವಿಶೇಷ ಕ್ಷಮಾದಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕ್ಷಮಾದಾನ ಕೊಟ್ಟುಬಿಟ್ಟಿದ್ದಾರೆ. ಇದೀಗ ಉದಯ್ಬನ್ ಬಿಡುಗಡೆ ಆಗುತ್ತಿಲ್ಲಿ. ಉದಯ್ಬನ್ ಕರ್ವಾರಿಯಾ ಅಂತ ಇವನು ಉತ್ತರ ಪ್ರದೇಶದ ರಾಜ್ಯಪಾಲರಿಂದ ಇದೀಗ ಕ್ಷಮಾದಾನ ಪಡ್ಕೊಂಡಂತಹ ವ್ಯಕ್ತಿ. ಇವನಿಗಿದೀಗ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ಸೊ ಈ ನಿರ್ಧಾರ ಇತ್ತಲ್ಲ, ಭಾರೀ ಕೋಲಾಹಲಕ್ಕೆ ಕಾರಣ ಆಯಿತು. ಯಾವ ವ್ಯಕ್ತಿ ಜವಾಹರ್ ಯಾದವ್ ಇವರ ಕೊಲೆ ಆಗಿತ್ತೋ, SP ಶಾಸಕ ಆಗಿದ್ರು ಅವರು, ಇದೀಗ ಏನಾಗಿದೆ ಇದಕ್ಕೆ, ಇದೇ SP ಶಾಸಕನ ಪತ್ನಿ ಈ ಉತ್ತರ ಪ್ರದೇಶದ ರಾಜ್ಯಪಾಲರ ನಿರ್ಧಾರಕ್ಕೆ ಕಿಡಿಕಾರಿದ್ದಾರೆ. ಇದು ತಪ್ಪು, ನಾನು ಇದನ್ನು ಬಿಡಲ್ಲ, ನಾನು ಹೈಕೋರ್ಟಲ್ಲಿ ಕ್ವಶನ್ ಮಾಡ್ತೀನಿ ಅಂತ ಕೂಡ ಅವರು ಒಂದು ಕಡೆಯಲ್ಲಿ ಮಾತಾಡಿದ್ದಾರೆ. ನೋಡಿ, 1996ರಲ್ಲಿ SP ಶಾಸಕ ಜವಾಹರ್ ಯಾದವ್ನನ್ನು ಗುಂಡಿಕ್ಕಿ ಕೊಲೆ ಮಾಡಲಾಗಿತ್ತು. ಕೊಲೆ ಮಾಡಿದವನು ಇವನೇ ಕೊಲೆಗಾರ. ಕೊಲೆ ಮಾಡಿದವನು ಇದೀಗ ಉದಯ್ಬನ್ ಕರ್ವಾರಿಯಾ ಅಂತ. ಈ ಕೊಲೆಗಾರನ್ನ ಇವತ್ತು ಬಿಡುಗಡೆ ಮಾಡಲಾಗಿದೆ ರಾಜ್ಯಪಾಲರ ಕ್ಷಮಾದಾನದ ಆಧಾರದ ಮೇರೆಗೆ. ರಾಜ್ಯಪಾಲರಿಗೆ ಹಕ್ಕಿಲ್ವಾ, ರಾಜ್ಯಪಾಲರು ಮಾಡೋಕ್ಕೆ ಬರಲ್ವಾ? ಮಾಡಬಹುದು. ಅದರಲ್ಲಿ ಮೇಳೈಸ್ತಾ ಇರೋದೇನು ಅಂತ ಹೇಳಿದ್ರೆ, ರಾಜಕೀಯ ಕಾರಣಗಳ SP ಶಾಸಕನನ್ನು BJPಯ ಮಾಜಿ ಶಾಸಕ ಕೊಂದು ಹಾಕಿದ್ದಿತ್ತು. ನವೆಂಬರ್ 4, 2019ರಲ್ಲಿ ಇವನಿಗೆ ಈ ಕರ್ವಾರಿಯಾಗೆ ಶಿಕ್ಷೆ ಆಗುತ್ತೆ. ಅದು ಯಾವುದು? ಜೀವಾವಧಿ ಶಿಕ್ಷೆ. ಜೀವ ಇರೋವರೆಗೂ ಜೈಲಲ್ಲಿ ಅವನು ಇರಬೇಕು ಅಂತ ಕೊಲೆಗಾರ. ಜೈಲಿನಲ್ಲಿ ಇರಬೇಕಾದ್ರೆ ಸನ್ನಡತೆಯ ಕಾರಣವನ್ನು ಕೊಟ್ಟು ಕೇವಲ ನಿಮಗೊಂದು 5 ವರ್ಷ ಕೂಡ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. 5 ವರ್ಷ ಕಂಪ್ಲೀಟ್ ಆಗಲಿಕ್ಕಿಂತ ಮುಂಚೆನೇ ಇವನಿಗೆ ಬಿಡುಗಡೆ ಆಗಿಬಿಟ್ಟಿದ್ದಾನೆ. ಇವನು BJPಯ ಮಾಜಿ ಶಾಸಕ. ಇವನು ಕೊಂದು ಹಾಕಿದ್ದಿದ್ದು SPಯ ಶಾಸಕನನ್ನು. ಸಂವಿಧಾನದ ವಿಧಿ 161ರ ಅನ್ವಯ ಪ್ರದತ್ತವಾದಂಥ ಅಧಿಕಾರವನ್ನು ಬಳಸಿಕೊಂಡು ರಾಜ್ಯಪಾಲರು ಇದೀಗ ಇವನಿಗೆ ಕ್ಷಮಾದಾನದ ಭಿಕ್ಷೆಯನ್ನು ಕೊಟ್ಟಿದ್ದಾರೆ. ಜೀವಾವಧಿಯಿಂದ ಶಿಕ್ಷೆಯಿಂದ ಅವನು ಮುಕ್ತ ಆದ ಅಂಥೇಳಿ. ಸದ್ಯ ಪ್ರತಾಪ್ಪುರ ಕ್ಷೇತ್ರದ ಶಾಸಕಿಯಾಗಿದ್ದಾರೆ ಕೊಲೆಗೀಡಾದಂತಹ ಯಾದವ್ನ ಪತ್ನಿ ವಿಜ್ನಾ ಯಾದವ್. ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ಈ ನಿರ್ಧಾರವನ್ನು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನೋಡಿ, ಸಾಮೂಹಿಕ ಅತ್ಯಾಚಾರದ ಆರೋಪಿಗಳಿಗೂ ಕೂಡ ಕ್ಷಮಾದಾನ ಕೊಟ್ಟುಬಿಟ್ಟಿದ್ರು. ಏನು ಅವ್ರು ಆಚೆ ಬಂದಿದ್ದು, ಹಾರ ಬೇಕಾ, ತುರಾಯಿ ಬೇಕಾ, ಮೆರವಣಿಗೆ ಬೇಕಾ, ಏನು ಒಲಿಂಪಿಕ್ಸ್ ವೀರರ ಥರ ಸ್ವಾಗತ ಮಾಡಿದ್ರು. ಸುಪ್ರೀಂ ಕೋರ್ಟ್ ಮತ್ತೆ ಛೀಮಾರಿ ಹಾಕಿ ಮತ್ತೆ ಅವ್ರನ್ನ ಒಳಗಡೆ ಕರ್ಕೊಂಡ್ರು. ಅಂದರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿ ಜನ ಪ್ರಶ್ನೆ ಮಾಡುವಂತಾಗಿದೆ.